ಕೊಟ್ಟಿದ್ದಿ ನನ್ನ ಅಣ್ಣನಿಗೆ ನನ್ನ ತಮ್ಮನಿಗೆ 55 ಲಕ್ಷ ಸಾಕು, ನಿಮಗೆ ಜಾಸ್ತಿ ಬೇಡ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಇದು ಸಂಡೇ ವ್ಲಾಗ್ ಆಗಿರುತ್ತೆ. ಹಾಯ್ ಅಮ್ಮ. ಹಾಯ್ ಮಾಡಿ ಅಕ್ಕ. ಲಾಸ್ಟ್ ಸಂಡೇ ನಾವು ಅಮ್ಮ ಮನೇಲಿ ಸ್ಟೇ ಆಗಿದ್ವಿ. ಅವತ್ತಿನ ವಿಡಿಯೋ ಇದು. ಈ ವಿಡಿಯೋದಲ್ಲಿ ಅಕ್ಕನೊಂದು ದೊಡ್ಡ ಆಸೆ ಇದೆ, ಏನಂತ ಕೇಳಿಸ್ಕೊಳ್ಳಿ. ನಂಗೊಂದು 5 ಕೋಟಿ ಲಾಟ್ರಿ ಹೊಡಿಬೇಕು. ಆ ಲಾಟ್ರಿ ಹೊಡೆದ್ರೆ 1 ಕೋಟಿ ನಮ್ಮ ಕುಟುಂಬದಲ್ಲಿರೋರಿಗೆಲ್ಲರಿಗೂ ಕೊಡ್ಬೇಕು. ಇನ್ನೊಂದು ಕೋಟಿ ನನ್ನ ಅಣ್ಣನಿಗೆ ನನ್ನ ತಮ್ಮನಿಗೆ 55 ಲಕ್ಷ ಸಾಕು, ನಿಮಗೆ ಜಾಸ್ತಿ ಬೇಡ. ಹಿಂಗೇನೆ ಜಸ್ಟ್ ಫಾರ್ ಫನ್ಗೋಸ್ಕರ ಮಾತಾಡ್ತಾ ಇದ್ರು. ಹಾಗೆ ಅದನ್ನೊಂದು ಕ್ಲಿಪ್ ತಗೊಂಡು ಹಾಕಿದ್ದೀನಿ ಅಷ್ಟೇ. ಹಾಗೆ ಸಂತು ಅಣ್ಣ ಮನೆಗೆ ಬಂದಿದ್ರು ಅಲ್ವಾ. ಈ ಅಣ್ಣ ತುಂಬ ಚೆನ್ನಾಗಿ ಬಿರಿಯಾನಿ ಮಾಡ್ತಾರೆ ಅಂತ ಕೇಳಿದ್ವಿ. ಅದಕ್ಕೋಸ್ಕರ ಎಲ್ಲರೂ ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಪ್ಲೀಸ್ ಅಣ್ಣ ಬಿರಿಯಾನಿ ಮಾಡಿಕೊಡಿ ಅಂತ. ಹಾಗಾಗಿ ಅಣ್ಣ ಬಿರಿಯಾನಿ ಮಾಡಿಕೊಡ್ತಿದ್ದಾರೆ. ನೋಡಿ ಹೆಂಗೆ ಮಾಡ್ತಾರೆ ಅಂತ ನೋಡಿ. ಲಾಸ್ಟಿಗೆ ಟೇಸ್ಟ್ ಹೆಂಗಿತ್ತು ಅಂತ ಕೂಡ ನಾವು ಹೇಳ್ತೀವಿ. ಗೈಸ್ ನೋಡಿ, ಇವನು ಬ್ಯಾಡ್ ಬಾಯ್, ಏನು ತಿಂಡಿನೇ ತಿಂದಿಲ್ಲ. ಇಲ್ಲಿದೆ. ಹೀಗೇ ಬಿರಿಯಾನಿ ಆಗೋಕ್ಕಿಂತ ಮುಂಚೆ ಸ್ವಲ್ಪ ಹೊಟ್ಟೆ ಹಸಿವಾಗ್ತಾ ಇತ್ತಲ್ವ, ಹಾಗಾಗಿ ಸ್ವಲ್ಪ ಸ್ನ್ಯಾಕ್ಸ್ಗಳನ್ನು ಕೂಡ ತಿಂತಾ ಇದ್ವಿ. ಈ ರೀತಿ ಸಂಡೇನ ಕಳೆದ್ವಿ. ಇಲ್ಲಿ ನೋಡಿ ಮತ್ತೆ ಅಣ್ಣ ಬಿರಿಯಾನಿ ಮಾಡೋದಕ್ಕೆ ಬಂತು. ಎಲ್ಲ ಮಸಾಲೆಗಳನ್ನು ಹಾಕ್ತಾ ಇದೆ. ಈ ಬಿರಿಯಾನಿ ನಿಮ್ಗೇನಾದ್ರೂ ಬೇಕು ರೆಸಿಪಿ ಅಂತ ಅಂದರೆ ಕಮೆಂಟ್ ಮಾಡಿ. ಇನ್ನೊಂದು ಟೈಮ್ ಅಣ್ಣ ಬಂದಾಗ ಖಂಡಿತವಾಗ್ಲೂ ಈ ರೆಸಿಪಿನ ಮಾಡಿ ಹಾಕ್ತೀನಿ ಯೂಟ್ಯೂಬ್ಗೆ. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ಬಿರಿಯಾನಿ. ತುಂಬ ಇಷ್ಟಪಟ್ವಿ ಎಲ್ಲರೂ. ಸಖತ್ ಅಂದರೆ ತುಂಬ ಚೆನ್ನಾಗಿತ್ತು ಬಿರಿಯಾನಿ ಮಾತ್ರ. ಥ್ಯಾಂಕ್ ಯು ಸೋ ಮಚ್ ಅಣ್ಣ, ಇಂಥ ಒಳ್ಳೆ ಬಿರಿಯಾನಿ ಮಾಡ್ಕೊಡೋದಕ್ಕೆ. ಹೀಗೆ ನಮ್ಮ ಸಂಡೇ ಈ ರೀತಿ ಕಳೀತು. ನೀವೆಲ್ಲ ಯಾವ ರೀತಿ ಕಳೆದ್ರಿ ಅಂತ ಕಮೆಂಟ್ ಹಾಕಿ. ಹಾಗೆ ಇನ್ನೂ ಕುಕ್ಕಿಂಗ್ ವ್ಲಾಗ್ಸ್ ಬೇಕಾ, ಯಾವ ಥರ ವ್ಲಾಗ್ಸ್ ಬೇಕು ಅಂತಲೂ ಕೂಡ ಕಮೆಂಟ್ ಹಾಕಿ. ನನಗೂ ಕೂಡ ಯಾವ ರೀತಿ ವಿಡಿಯೋ ಮಾಡಬೇಕು ಅನ್ನೋದೊಂದು ಕ್ಲೂ ಸಿಕ್ಕಂಗಾಗುತ್ತೆ. ಸದ್ಯಕ್ಕೆ ನನಗೆ ನೋ ಐಡಿಯಾ ಯಾವ ಥರ ವೀಡಿಯೋಗಳು ಮಾಡಿ ಹಾಕಬೇಕು ಅಂತಂದು. ಹಾಗಾಗಿ ಕ್ಯಾಶುಯಲ್ ವ್ಲಾಗ್ನ ಹಾಕ್ತಾಯಿದ್ದೀನಿ, ಡೈಲಿ ರೊಟೀನ್ ವೀಡಿಯೋಸ್ಗಳನ್ನ ಹಾಕ್ತಿದ್ದೀನಿ. ಇನ್ನು ಯಾವ ಥರ ವೀಡಿಯೋಸ್ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ನೀವು ಹೇಳಿದರೆ ಆ ರೀತಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನೆಕ್ಸ್ಟ್ ನೋಡೋಣ, ಕುಕ್ಕಿಂಗ್ ವೀಡಿಯೋಸ್ಗಳನ್ನ ಮಾಡೋಣ ಅಂತಿದ್ದೀನಿ. ನನಗೆ ಎಷ್ಟು ಬರುತ್ತೋ ಅಷ್ಟು ವೀಡಿಯೋಸ್ ಮಾಡ್ತೀನಿ ಕುಕ್ಕಿಂಗಲ್ಲಿ. ತುಂಬ ಕುಕ್ಕಿಂಗ್ ಬರಲ್ಲ ನನಗೆ. ನೋಡಿ ಬಿರಿಯಾನಿ ಏನು ಸಕ್ಕತ್ತಾಗಿ ಕಾಣಿಸ್ತಿದ್ದೆ ಅಲ್ವಾ. ನೋಡೋದಕ್ಕೆ ಏನು ಚೆನ್ನಾಗಿತ್ತೋ ಅಷ್ಟೇ ಚೆನ್ನಾಗಿತ್ತು ಟೇಸ್ಟ್ ಕೂಡ. ಫೈನಲ್ ಆಗಿ ಬಿರಿಯಾನಿನ ದಮ್ ಕಟ್ಟೋದಕ್ಕೋಸ್ಕರ ಲೇಯರ್ ಆಗಿ ಮಾಡ್ತಾ ಇದ್ದಾರೆ. 1 ಲೇಯರ್ ರೈಸ್ ಮತ್ತು ಇನ್ನೊಂದು ಲೇಯರು ಚಿಕನ್ ಕರಿ ಮಾಡಿಟ್ಕೊಂಡಿದ್ರು ಅಲ್ವಾ, ಅದನ್ನು ಹಾಕಿ ಫೈನಲ್ ಆಗಿ ಪುದೀನ, ಕೊತ್ತಂಬರಿ ಮತ್ತು ಫ್ರೈ ಆನಿಯನ್ ಹಾಕ್ಬಿಟ್ಟು ಒಂದು 20 ಮಿನಿಟ್ಸ್ ಏನೋ ದಮ್ ಕಟ್ಟಿ ಬ್ಯಾಟಿಂಗ್ ಶುರು ಮಾಡ್ಕೊಂಡಿರೋದೆ. ಐ ಹೋಪ್ ನಿಮಗೆಲ್ಲರಿಗೂ ನಾನು ಮಾಡ್ತಾ ಇರೋ ಈ ವಿಡಿಯೋ ಇಷ್ಟ ಆಗ್ತಾ ಇದೆ ಅಂದ್ಕೊತಿದ್ದೀನಿ. ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇದಾಗಿತ್ತು ನಮ್ಮ ಭಾನುವಾರದ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.